ಬಜೆಟ್ ಅಧಿವೇಶನ ಮುಕ್ತಾಯವಾಗ್ತಾ ಇದ್ದ ಹಾಗೆ ಅಧಿವೇಶನದ ಬಳಿಕ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಸೋಮವಾರ ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ರೆಸಾರ್ಟ್ ಒಂದಕ್ಕೆ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯೂ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಎಲ್ಲ ಶಾಸಕರು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಯಾವ ಕಾರಣಕ್ಕೆ? ಅಡ್ಡ ಮತದಾನದ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋಕೆ ಕೈಪಾಳಿಯ ಮುಂದಾಗಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕವನ್ನ ಕಾಂಗ್ರೆಸ್ ಪಾಳಿಯ ಎದುರಿಸ್ತಾ ಇದೆ. ರಾಜ್ಯಸಭಾ ಚುನಾವಣಾ ಅಖಾಡದಲ್ಲಿ 5 ಜನ ಅಭ್ಯರ್ಥಿಗಳಿದ್ದಾರೆ. 5ನೇಯವರಾಗಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. 4 ಜನ ಆರಾಮಾಗಿ ಗೆದ್ದು ಬಿಡಬಹುದು ಆಯಾ ಪಕ್ಷಗಳಲ್ಲಿರುವಂತಹ ಸಂಖ್ಯಾಬಲದ ಆಧಾರದ ಮೇಲೆ. 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಯಾರಾದ್ರೂ ಅಡ್ಡ ಮತದಾನವನ್ನ ಮಾಡಬೇಕು, ಯಾವ ಪಕ್ಷದವರಾದ್ರೂ ಅಡ್ಡ ಮತದಾನ ಮಾಡಬೇಕು. ಆ ಆತಂಕ ಇರುವುದು ಸದ್ಯ ಕಾಂಗ್ರೆಸ್ಗೆ. ಆ ಕಾರಣಕ್ಕಾಗಿನೇ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮುಗಿತಾ ಇದ್ದ ಹಾಗೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಸೋಮವಾರ ನೇರವಾಗಿ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಾಳಿಯ ಪ್ಲಾನಿಂಗ್ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 27ನೇ ತಾರೀಕು ನಡೀತಾ ಇದೆ ರಾಜ್ಯಸಭಾ ಚುನಾವಣೆ. ಕ್ಷಣಕ್ಕೂ ಕೂಡ ರಾಜ್ಯಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ, ಕುತೂಹಲವನ್ನ ಕೆರಳಿಸ್ತಾ ಇದೆ. 5ನೇ ಅಭ್ಯರ್ಥಿ ಅಖಾಡದಲ್ಲಿ ಇರೋದ್ರಿಂದಾನೇ ಕಾಂಗ್ರೆಸ್ ಪಾಳಿಯಕ್ಕೆ ಸದ್ಯ ಟೆನ್ಷನ್ ಕಾಡ್ತಾ ಇರೋದು. ಈ ಹಿಂದೆ ಆಗಿದ್ದಂಥ ಅಡ್ಡ ಮತದಾನ ಮತ್ತೆಲ್ಲಿ ರಿಪೀಟ್ ಆಗುತ್ತೋ ಅನ್ನುವಂಥ ಭಯ ಕಾಡ್ತಾ ಇದೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ಒಂದ್ ಕಡೆ ಮೈತ್ರಿ ನಾಯಕರು ಕೂಡ ಕಸರತ್ತನ್ನ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕುಪೇಂದ್ರ ರೆಡ್ಡಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನ ಜೆಡಿಎಸ್ನ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ಕೈ ನಾಯಕರು ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಡ್ಡ ಮತದಾನದ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರನ್ನ ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಜೆಟ್ ಅಧಿವೇಶನ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ನೇರವಾಗಿ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡೋದಕ್ಕೆ ಪ್ಲಾನಿಂಗ್ಗಳು ಆಗ್ತಾ ಇರೋದು. ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಯಾವ ರೀತಿಯಾದಂತಹ ಆತಂಕ ಕಾಂಗ್ರೆಸ್ ಪಾಳಿಯವನ್ನ ಸದ್ಯ ಕಾಡ್ತಾ ಇದೆ? ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯಸಭಾ ಚುನಾವಣೆ ಕೂಡ ಇದೇ ತಿಂಗಳ 27ನೇ ತಾರೀಕು ನಡೆಯುವಂತದ್ದು. ಅಂದ್ರೆ ಮಂಗಳವಾರದಂದು ರಾಜ್ಯಸಭಾ ಚುನಾವಣೆ ಕೂಡ ನಡೆಯುತ್ತೆ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ವೇದಿಕೆಗಳು ಸಿದ್ಧ ಆಗ್ತಿರುವಂತದ್ದು. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರುವಂತದ್ದು ಅಡ್ಡ ಮತದಾನ ಆಗಬಹುದು ಅನ್ನುವಂತ ಆತಂಕ ಕೂಡ ಈಗ ಕಾಡ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯಾಕಂತಂದ್ರೆ 3 ಸ್ಥಾನಗಳನ್ನ ನಿರಾಯಸವಾಗಿ ಕಾಂಗ್ರೆಸ್ ಗೆಲ್ಲುವಂತ ಒಂದು ಅವಕಾಶ ಇರುವಂತದ್ದು, 1 ಸ್ಥಾನವನ್ನ ಬಿಜೆಪಿ ನಿರಾಯಸವಾಗಿ ಗೆಲ್ಲುವಂತ ಅವಕಾಶ ಇರುವಂತದ್ದು. ಅದ್ರ 4 ಸ್ಥಾನಗಳು ಜೊತೆಗೆ ಎಲ್ಲ ಮತ್ತೊಂದು 5ನೇ ಸ್ಥಾನವನ್ನ ಅಂದ್ರೆ 5ನೇ ಅಭ್ಯರ್ಥಿಯನ್ನಾಗಿ ಕೂಡ ಕುಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಕೂಡ ಕಣಕ್ಕಿಳಿಸಿರುವಂತದ್ದು. ಇದು ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತೆ ಆಗಿರುವಂತದ್ದು. ಯಾಕಂತಂದ್ರೆ ಒಂದ್ ವೇಳೆ ಕಾಂಗ್ರೆಸ್ ಶಾಸಕರನ್ನ ಮತ್ತೆ ಕೊರತೆ ಇರುವಂತಹ ಮತಗಳು ಅಂತಂದ್ರೆ 7 ಮತಗಳ ಕೊರತೆ ಇರುವಂತದ್ದು. ಸೊ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಒಂದಾದ್ರೂ ಕೂಡ ಸೊ ಕೊರತೆ 7 ಮತಗಳ ಕೊರತೆ ಕಂಡು ಬರುತ್ತೆ. ಹಾಗಾಗಿ ಕಾಂಗ್ರೆಸ್ ಜೊತೆಗೆ ಪಕ್ಷೇತರ ಶಾಸಕರನ್ನು ಸೆಳೆಯುವಂತಹ ಭಾಗವಾಗಿ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರು ನಿರಂತರವಾಗಿ ಪ್ರಯತ್ನ ನಡೆಸಿದರೆ ಆದ್ರೆ ಒಂದು ಹಂತದಲ್ಲಿ ಅವರಿಗೆ ಸ್ಪಷ್ಟವಾದಂತಹ ಭರವಸೆ ಅವರಿಗೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ರೂಪದಲ್ಲಿ ಕೂಡ ಅವರ ಪ್ರಯತ್ನಗಳ ಈಗಲೂ ಕ್ಷಣಕ್ಕೂ ಕೂಡ ಮುಂದುವರಿಸಿರುವಂತದ್ದು. ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕರು ಪಕ್ಷದ ಶಾಸಕರನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಪಕ್ಷದ ಎಲ್ಲಾ 135+1 6 136 ಜನರು ಕೂಡ ಎಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪಕ್ಷದ ಶಾಸಕರಿಗೆ, ಸಚಿವರಿಗೆ ಎಲ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ಅಧಿವೇಶನ ಇವತ್ತು ತೆರೆ ಬೀಳಬೇಕಾಗಿತ್ತು. ಆದ್ರೆ ಸೋಮವಾರದವರೆಗೂ ಕೂಡ ಅದು ವಿಸ್ತರಣೆ ಆಗಿದೆ. ಅದು ಕೂಡ ಯಾಕಂದ್ರೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಅಧಿವೇಶನಕ್ಕೆ ಕೂಡ ತೆರೆ ಬೀಳುವಂತದ್ದು. ಅದಾದ ನಂತರ ಎಲ್ಲರೂ ಕೂಡ ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಅಂದ್ರೆ ಮಾನ್ಯತೆ ಟೆಕ್ ಪಾರ್ಕ್ ಬಳಿ ಇರುವಂತಹ ಒಂದು ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೆಸಿದೆ. ಯಾಕಂತಂದ್ರೆ ಶಾಂಗ್ರಿಲಾ ಹೋಟೆಲ್ಗೆ 200 ರೂಮ್ಗಳು ಬುಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಅಷ್ಟು ವಾಸ್ತವಿಕ ಸಿದ್ಧ ಇರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಕೂಡ ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ಕೂಡ ಅಲ್ಲೊಂದು ರೆಸಾರ್ಟ್ ಇರುವಂತದ್ದು, ಅಲ್ಲಿ ವಾಸ್ತವ್ಯ ಕೂಡ ಅಲ್ಲಿ ಹೂಡ್ತಾ ಇರುವಂತದ್ದು. ಸೋಮವಾರ ಮಧ್ಯಾಹ್ನ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರು ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ.
ಸೊ ಮಂಗಳವಾರ ಬೆಳಿಗ್ಗೆ ಅಂದ್ರೆ ಮಂಗಳವಾರ ಚುನಾವಣೆ ಇರುವಂತದ್ದು. ಸೊ ಚುನಾವಣೆಗೆ ನೇರವಾಗಿ ರೆಸಾರ್ಟ್ ಇಂದಾನೆ ಬಂದು ಮತದಾನ ಮಾಡಿ ಅವರು ಹೋಗುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಾರ್ಯತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಯಾರು ಕೂಡ ಬಿಜೆಪಿ ಜೆಡಿಎಸ್ ಆಮಿಷಕ್ಕೊಳಗಾಗಬಾರ್ದು ಮತ್ತೆ ಅವರ ಅಡ್ಡ ಮತದಾನಕ್ಕೆ ಈಡಾಗಬಾರ್ದು ಅನ್ನುವ ಲೆಕ್ಕಾಚಾರದಲ್ಲಿ ಕೂಡ ಈ ಎಲ್ಲಾ ತಂತ್ರಗಾರಿಕೆ ಮಾಡ್ತಾ ಇರುವಂತದ್ದು. ಆದ್ರೂ ಕಾಂಗ್ರೆಸ್ಗೆ ಒಂದು ಬಲವಾದ ನಿರೀಕ್ಷೆ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನಕ್ಕೆ ಅವಕಾಶ ನಿಶ್ಚಿದ್ದಾರೆ. ಅದ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಕೂಡ ಕುಪೇಂದ್ರ ರೆಡ್ಡಿ ಅದರ 5ನೇ ಅಭ್ಯರ್ಥಿ ಯಾವುದೇ ರೀತಿಯಲ್ಲಿ ಮತ ಹೋಗೋದಿಲ್ಲ ಅನ್ನುವಂತ ಬಲವಾದ ನಿರೀಕ್ಷೆ ಇದ್ರೂ ಕೂಡ ಒಂದು ಹಂತದಲ್ಲಿ ಸಣ್ಣ ಅಳುಕು ಈಗಾಗಲೇ ಅವರಲ್ಲಿ ಕಾಡ್ತಾ ಇರುವಂತದ್ದು. ಅದೇ ಕಾರಣಕ್ಕೆ ರೆಸಾರ್ಟ್ಗೆ ಅವ್ರನ್ನೆಲ್ಲರನ್ನೂ ಕೂಡ ಶಿಫ್ಟ್ ಮಾಡಕ್ಕೆ ಈಗ ಮುಂದಾಗಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.